ಮಲಗುಂಡಿ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಕಾನೂನು ಕೊಲ್ಲಲಾಗದ ಮಲಹೊರುವ ಪದ್ಧತಿ, ಶಿಕ್ಷೆ ಮತ್ತು ದಂಡ ಕಾನೂನು ಪುಸ್ತಕದ ಬದನೆ. ಯಲುವಹಳ್ಳಿಯ ತಲೆ ತಗ್ಗಿಸಬೇಕಾದ ಘಟನೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಯಲುವಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಶೌಚಗುಂಡಿಗೆ ಇಳಿಸಿದ್ದಕ್ಕೆ 3 ಅಮಾನತು ಮಾಡಲಾಗಿದೆ. ಪ್ರಾಂಶುಪಾಲೆ ಭಾರತಮ್ಮ, ವಾರ್ಡನ್ ಮಂಜುನಾಥ, ಶಿಕ್ಷಕ ಮುನಿಯಪ್ಪ ಅಮಾನತು ಆದವರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಓದುವವರು ಇರುವವರು ದಲಿತ ಮಕ್ಕಳು, ಕಲಿಸುವವರು ಮತ್ತು ನಿರ್ವಹಿಸುವವರು ಮೇಲ್ಜಾತಿಯವರು. ಹಾಗಾಗಿ ಕಾನೂನು ಬಾಹಿರವಾಗಿ ಮಕ್ಕಳನ್ನು ಹೇಳುಗುಂಡಿಗೆ ಇಳಿಸುವಾಗ ಅವರಿಗೆ ಪಾಪ ಪ್ರಜ್ಞೆ ಕಾಡುವುದಿಲ್ಲ. ಇದೊಂದು ಗಂಭೀರ ಅಪರಾಧ. ಮಕ್ಕಳು ಬಿಡಿ, ಮಲದ ಗುಂಡಿಗೆ ಯಾರನ್ನು ಇಳಿಸಿದರೂ ಅಪರಾಧ. ಕೂಡಲೇ ಕ್ರಮ ತೆಗೆದುಕೊಳ್ಳಲು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಸೂಚನೆ ನೀಡಿದ್ದಾರೆ. ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯಕಾರಿ ನಿರ್ದೇಶಕ ನವೀನ್ ಕುಮಾರ್ ಅವರು ಪರಿಶೀಲನೆ ನಡೆಸಿ 3 ಅಮಾನತು ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಿವಂಗತ ಬಸವಲಿಂಗಪ್ಪನವರು ಮಲ ಹೊರುವ ಪದ್ಧತಿ ನಿಷೇಧಿಸಿ ಕಾರ್ಯವೆಸಗಿದ್ದರು. ಆಮೇಲೆ ದೇಶ ಮಟ್ಟದಲ್ಲಿ 2 ಕಾನೂನು ಬಂದಿದೆ. ಆದರೂ ಇಡೀ ದೇಶದಲ್ಲಿ ಜೀತ ಪದ್ಧತಿ ಮತ್ತು ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿದೆ. ನಮ್ಮ ದೊಡ್ಡ ಕರುಳಿನ ಕೊನೆಯಲ್ಲಿ ತುಸು ಮಲ ಸಂಗ್ರಹ ಇದ್ದೇ ಇರುತ್ತದೆ. ಹಾಗಾಗಿ ನಾವೆಲ್ಲ ಮಲ ಹೊತ್ತವರು. ಆದರೆ ಮಲ ಹೊರುವವರ ಬವಣೆ ಎಂದರೆ ಅವರು ಬೇರೆಯವರ ಮಲ ಹೊರಬೇಕು. ಅರಸರುಗಳು, ಅತಿ ಧನವಂತರು ಹಿಂದೆ ಮಲ ಬಾಚುವವರನ್ನು ಇಡುತ್ತಿದ್ದರು. ಬ್ರಿಟಿಷರು ಎಲ್ಲಾ ಪೇಟೆಗಳಲ್ಲಿ ಮಲ ಸ್ವಚ್ಛತೆಗೂ ಆದ್ಯತೆ ನೀಡಿದ್ದರಿಂದ ಅದು ಮುನ್ಸಿಪಲ್ ಉದ್ಯೋಗ ಆಯಿತು. ಹಾಗಾದರೆ ಕಾನೂನು ಮಲ ಹೊರುವವರು ಎಂದು ಯಾರನ್ನು ಹೇಳುತ್ತದೆ? ಅಶುಚಿ ಶೌಚಾಲಯ, ತೆರೆದ ಚರಂಡಿ, ತಗ್ಗು, ರೈಲು ಹಳಿಗಳಿಂದ ಮಾನವ ಮಲ ತೆಗೆಯಲು ನೇಮಿಸಿಕೊಂಡವರನ್ನು ಮಲ ಹೊರುವವರು ಎನ್ನಲಾಗುತ್ತದೆ. ಸೂಕ್ತ ರಕ್ಷಣಾ ಕವಚ ಇಲ್ಲದೆ ಮಲ ಎತ್ತುವವರು ಮಲ ಹೊರುವವರು. ಸಫಾಯಿ ಕರ್ಮಚಾರಿಗಳು, ಕಸ ಗುಡಿಸುವ ಸ್ವಚ್ಛತಾ ಸಿಬ್ಬಂದಿ ಹೊರತು ಮಲ ಹೊರುವವರು ಅಲ್ಲ. 1993ರ ಮಲ ಹೊರುವವರಿಗೆ ಉದ್ಯೋಗ ಮತ್ತು ಒಣ ಶೌಚಾಲಯಗಳ ನಿರ್ಮಾಣ ಕಾಯ್ದೆಯು ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸಿದೆ. ಆಗ ಸಫಾಯಿ ಕರ್ಮಚಾರಿಗಳ ರಾಷ್ಟ್ರೀಯ ಆಯೋಗ ಸ್ಥಾಪನೆ ಆಗಿದೆ. ವರ್ಷಕ್ಕೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯದ ಬಾಧಿತರಿಗೆ ಈ ನಿಟ್ಟಿನಲ್ಲಿ ಉಚಿತ ಕಾನೂನು ನೆರವು ಸಿಗುತ್ತದೆ. ಸ್ವ ಉದ್ಯೋಗಕ್ಕೆ ರೂಪಾಯಿ 10 ಲಕ್ಷದವರೆಗೆ ಸಾಲ ಪಡೆಯಲು ಅವಕಾಶ ಇದೆ. ಇದರಲ್ಲಿ ಭ್ರಷ್ಟಾಚಾರ ನಮ್ಮ ಹಕ್ಕು ಎನ್ನುವ ಅಧಿಕಾರಿಗಳು, ಮರಿಪುಡಾರಿಗಳು ಇದ್ದೇ ಇದ್ದಾರೆ. ಶಬ್ದದಲ್ಲಿ ಅವರು ಮಲ ತಿನ್ನುವವರು. 2013ರಲ್ಲಿ ಮಲ ಹೊರುವ ಉದ್ಯೋಗ ನಿಷೇಧ ಮತ್ತು ಮಲ ಹೊರುವವರ ಮರುವಸತಿ ಕಾಯ್ದೆ ಜಾರಿಗೆ ಬಂತು. ಅದರಂತೆ ಮಲ ಹೊರಲು ನೇಮಿಸಿಕೊಳ್ಳುವವರಿಗೆ 1 ವರ್ಷ ಜೈಲು ಮತ್ತು 50,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. 2ನೆಯ ಬಾರಿಗೆ ಅದೇ ತಪ್ಪು ಮಾಡಿದರೆ ಸೆರೆಮನೆ ವಾಸದ ಅವಧಿ ಮತ್ತು ದಂಡ ದುಪ್ಪಟ್ಟು ಆಗುತ್ತದೆ. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ 5 ವರ್ಷಗಳ ಹಿಂದೆ ಮಲ ಹೊರುವ ಸಿಬ್ಬಂದಿ ಮಲ ಮೈಗೆ ಸುರಿದುಕೊಂಡು ಪ್ರತಿಭಟಿಸಿದ ಘೋರ ನಡೆಯಿತು. ಮಲದ ಗುಂಡಿಗೆ ಇಳಿದವರು ಸಾಯುವ ವರದಿ ದೇಶದ ಎಲ್ಲೆಡೆಯಿಂದ ಆಗಾಗ ಬರುತ್ತಿರುತ್ತದೆ. 2022ರ ವರದಿಯಂತೆ ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಮಲದ ಗುಂಡಿಗೆ ಇಳಿದು ಮರಣ ಹೊಂದಿದವರ ಸಂಖ್ಯೆ 322. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 55, ತಮಿಳುನಾಡು 44, ದಿಲ್ಲಿ 42 ಎಂದು ಅತಿ ಹೆಚ್ಚು ಮಲದ ಗುಂಡಿಯ ಸಾವು ಕಂಡ ರಾಜ್ಯಗಳಾಗಿದೆ. ಪ್ರಮಾಣ ರೀತಿಯ ದಿಲ್ಲಿ ಮಲದ ಗುಂಡಿ ಸಾವಿನ ರಾಜಧಾನಿಯಾಗಿದೆ. ಆ 5 ವರ್ಷಗಳಲ್ಲಿ 26 ಮಲದ ಗುಂಡಿ ಸಾವಿನ ಕೊಡುಗೆ ನೀಡಿದ ಕರ್ನಾಟಕ ದೇಶದಲ್ಲಿ 7ನೇ ಸ್ಥಾನ ಪಡೆದಿದೆ. ಈಗ ಯಲುವಹಳ್ಳಿಯಲ್ಲಿ ನಡೆದ ಹೇಯ ಹೇಳುಗುಂಡಿ ಘಟನೆಯಲ್ಲಿ ಸಾವಾಗಿಲ್ಲವಾದರೂ ನೋವಾಗಿದೆ. ನಾವು ತಲೆ ತಗ್ಗಿಸುವಂತಾಗಿದೆ. ಅನಂತರದ ಬೆಳವಣಿಗೆಯಲ್ಲಿ 4 ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪ್ರಾಂಶುಪಾಲೆ ಮತ್ತು ಒಬ್ಬ ಶಿಕ್ಷಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.